ಒಂದಷ್ಟು ಜನ ಸಂಪಾದನೆ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಒಂದಷ್ಟು ಒಳ್ಳೆ ಸೇವಿಂಗ್ಸ್ ಮಾಡ್ತಾರೆ, ನಿಯಮಿತವಾಗಿ ಖರ್ಚು ಕೂಡ ಮಾಡ್ತಾರೆ, ಆಮೇಲೆ ಹೂಡಿಕೆ ಕೂಡ ಮಾಡ್ತಾರೆ. ಆದ್ರೆ ಅವ್ರ ಲೈಫಿಗೆ ಒಂದು ಭದ್ರತೆ ಅಂತ ಬಂದಾಗ ಅದಿರಲ್ಲ. ಅದಕ್ಕೆ ಏನೇನ್ ನಾವು ಲಿಸ್ಟ್ಗಳನ್ನ ಮಾಡ್ಕೋಬೇಕು, ಏನೇನ್ ಮಾಡ್ಕೋಬೇಕಾಗತ್ತೆ? ತುಂಬಾ ಒಳ್ಳೆಯ ಪ್ರಶ್ನೆ ಚಿತ್ರ ಅವರೇ. ಏನಾಗುತ್ತೆ ಗೊತ್ತಾ, ನಮ್ ಜನ ಇವತ್ತು ತುಂಬಾ ಜನಕ್ಕೆ ಇವತ್ತು ಫೈನಾನ್ಷಿಯಲಿ ಒಂದ್ ಸ್ವಲ್ಪ ಜನ, ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ, ಮಾತುಗಳನ್ನ ಕೇಳ್ತಾ ಇದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದಟ್. ಜನ ಈ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಬರುವಂಥ ಪಾಡ್ಕಾಸ್ಟ್ಗಳಿರ್ಬೋದು, ಇನ್ನೊಂದಿರ್ಬೋದು, ಅದು ನಾನು ಅಂತಲ್ಲ, ಯಾರು 10 ಜನ ಯಾರು ಮಾತಾಡಿದ್ರು ಅದನ್ನು ಶ್ರದ್ಧೆಯಿಂದ ನೋಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ದಮ್. ಅದು ನನಗೆ ಒಂದು ಉತ್ತಮ ಬೆಳವಣಿಗೆ, ನಮ್ಮ ಸಮಾಜದಲ್ಲಿ ಅದೊಂದು ಉತ್ತಮ ಬೆಳವಣಿಗೆ ನೋಡ್ತಾ ಇದ್ದಾರೆ. ಈ ನೋಡಿದ ನಂತರ ಏನು ಮಾಡ್ತಾ ಇದ್ದಾರೆ, ಅವರು ಬೇರೆಯವ್ರನ್ನ ಕೇಳ್ತಾ ಇಲ್ಲ, ಅವರಿಗೆ ತೋಚಿದ SIPಗಳನ್ನ ಅವರೇ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಯಾವುದೋ ಒಂದು ಫಂಡು ನೋಡ್ತಾರೆ, ಅಲ್ಲೂ ನೂರಾರು ಸಾವಿರಾರು ಥರದ ಫಂಡ್ಗಳಿವೆ. ಏನಾಗುತ್ತೆ, ಈ ರೀಲ್ಸ್ ಅಲ್ಲಿ ಮತ್ತೊಂದರಲ್ಲಿ ಫಂಡ್ಗಳ ಹೆಸರು ಹೇಳ್ತಾರೆ, ಆ ಫಂಡ್ ಅದಕ್ಕೆ ಹಾಕಕ್ ಶುರು ಮಾಡ್ತಾರೆ. ಪಾಪ್ಯುಲರ್ ಫಂಡ್ ಗೂಗಲ್ ಮಾಡ್ಬಿಡಿ, 5 ಟಾಪ್ ಪಾಪ್ಯುಲರ್ ಫಂಡ್ಸ್ ಅಂತ. ಅದು ಯಾವ್ದು ಬೆಸ್ಟ್ ಪರ್ಫಾರ್ಮಿಂಗ್ ಇರ್ತದೆ ಅದನ್ನ ಕೊಟ್ಬಿಡ್ತಾರೆ. ನಿಮ್ಗೆ ಅದೊಂದು ಮಜಾ ಹೇಳ್ತೀನಿ. ಬೆಸ್ಟ್ ಪರ್ಫಾರ್ಮಿಂಗ್ ಅಲ್ಲೇ ನೀವು ಹಾಕಿದ್ರೆ ಅದು ಆಲ್ರೆಡಿ ಪೀಕಲ್ ಇದೆ, ಅದು ಹೈ ಅಲ್ಲಿ ಇರುತ್ತೆ. ನೀವು ಹಾಕಿದ ದುಡ್ಡು 5,000 ಹಾಕಿದ್ರೆ ನಿಮ್ಗೆ 500 ಯೂನಿಟ್ ಸಿಕ್ಕುತ್ತೆ. ನಾನು ಯಾವತ್ತೂ ಅಷ್ಟೇ ಮಿಡ್ ರೇಂಜ್ಗೆ ಹೋಗ್ತೀನಿ, 5 ಸ್ಟಾರ್ಗೆ ಹೋಗಲ್ಲ, 2 ಸ್ಟಾರ್ 3 ಸ್ಟಾರ್ಗೆ ಹೋಗಿ. ಸೊ ಬೆಳವಣಿಗೆಗೆ ಗ್ರೋತ್ ಇದೆ. ಅಲ್ಲಿ 500 ಯೂನಿಟ್ ಸಿಕ್ಕ ಕಡೆ ನಿಮ್ಗೆ ಇಲ್ಲಿ 750 ಯೂನಿಟ್ ಸಿಗುತ್ತೆ. ಇನ್ನೊಂದು ಮಹತ್ತರವಾದ್ದು ನೀವು ಕೇಳಿದ್ರಿ, ಭದ್ರತೆ ಯಾಕಿರಲ್ಲ ಅಂತ. ಇದು ಒಂದು ಮಾಡ್ಕೊಂತಾರ ಅಂದ್ರೆ ಅಲ್ಲಿ ಆಲ್ರೆಡಿ ಒಂದಷ್ಟು ಹಣ ಅವ್ರದ್ದು, ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ 1.3 crore ಅವರು ಎಂಡ್ ಅಪ್ ಹ್ಯಾವಿಂಗ್ 90 lakhs or 1 ಕೋಟಿ. ದೀರ್ಘಾವಧಿಲಿ 30 ಲಕ್ಷ 40 ಲಕ್ಷ ಕಳ್ಕೊತಾರೆ ಈ ತರ ಸಣ್ಣ ಸಣ್ಣ ತಪ್ಪುಗಳಿಂದ. ಇದು ಒಂದು. ಎರಡನೇದೇನಿದೆ ಅಂದ್ರೆ, ಇವತ್ತು ನಾನು SIP ಮಾಡ್ತಾ ಇದ್ದೀನಿ, ನಾನು ಯಾವುದೋ ಲೈಫ್ ಇನ್ಶೂರೆನ್ಸ್ ಏನೇನೋ ಮಾಡ್ಬಿಟ್ಟಿದ್ದೀನಿ, ಇದು ಮಾಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು, ಎರಡು ಅತ್ಯಂತ ಪ್ರಮುಖವಾದ್ದು ಬದುಕಿಗೆ ಭದ್ರತೆ ನೀಡುವಂಥದ್ದು ಎರಡು. ನೀವು SIP ಮಾಡ್ತಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. SIP ಶುರು ಮಾಡಕ್ಕೆ ಮುಂಚೆ, SIP ಅನ್ನೋದು ಹೆಂಗೆ ಅಂದ್ರೆ ಮನೆ ಕಟ್ಟದ ಹಾಗೆ. SIP ಕಟ್ಟಕ್ ಮುಂಚೆ ನಿಮ್ಗೊಂದು ಅಡಿಪಾಯ ಇರಬೇಕು, ಫೌಂಡೇಶನ್. ಸೊ ಅಡಿಪಾಯ, ಆ ಫೌಂಡೇಶನ್ ಅಂದ್ರೆ ಫಸ್ಟ್ ಟರ್ಮ್ ಇನ್ಶೂರೆನ್ಸ್, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್. ಇವೆರಡು ಮಸ್ಟ್. ಇದಾದ ನಂತರ ದುಡ್ಡು ಉಳಿದ್ರೆ ನೀವು SIP. ಬಾಸ್ ವಾಲಾ, ಬಿ ದ ಬಾಸ್.